शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅಯ್ಯೋ ನನ್ಗೆ ಹೊಡಿಬೇಡ. ಅಯ್ಯೋ ಬೇಡ. ಇದು ನಿನ್ ಪರ್ಸು ನಿಂದು. ತಗೋ, ನೀನೇ ತಗೋ. ನಿನ್ ಸೈಕಲ್ ನ ಜೀಪಿಂದ ಎತ್ಕೊಂಡು ಹೋಗ್ಬಿಡು. ನನ್ನನ್ ಬಿಟ್ಬಿಡು. ನಿಮ್ಮಂತ ಜನರ ಬುದ್ಧಿ ಅನ್ನೋ ಬಾಗ್ಲು ಯಾವಾಗ್ಲೂ ಶಾಖ ತಡ್ದಾಗ್ಲೇ ಏನಕ್ಕೆ ತೆಗಿಯುತ್ತೆ? ಹಾ ಹಾ ನೀವು ಯಾಕೆ ಕಳ್ಸದ್ರಿ ಶಿವನ್ನ ಅಷ್ಟು ದೂರ ವೀನಾ ಸಿಟಿಗೆ? ನನ್ ಮಗು ಹೇಗ್ ಹೋಗುತ್ತೆ? ಅವನಿಗೇನು ಆಗಲ್ಲ ಅಜ್ಜಿ, ಅವನ್ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಹೆಲಿಕಾಪ್ಟರ್ ನ ಬೇಗ ರಿಪೇರಿ ಮಾಡಿಸ್ತಾ ಇದೀವಿ. ಆ ನಂತರ ಹೋಗಿ ಶಿವನ್ ಕರ್ಕೊಂಡ್ ಬರ್ತೀವಿ. ನನಗೂ ಹೊಡೆದ, ನನ್ನ ಜನಗಳಿಗೂ ಹೊಡೆದ. ಈ ಹುಡುಗ ಇನ್ನ ವೀನಸ್ ಸಿಟಿ ತಲುಪಬಾರ್ದು. ಇದು ನನ್ನ ಮರ್ಯಾದೆ ಪ್ರಶ್ನೆ. ನನಗ ಸೈಕಲ್ಲು ಮತ್ತೆ ದುಡ್ಡು ಬೇಕಾಗಿಲ್ಲ, ಆದ್ರೆ ಆ ಹುಡುಗ ಖಂಡಿತ ಬೇಕು. ಅದೇನೇ ಆದ್ರೂ ಜಿಂಕಾರ ಯಾವತ್ತೂ ಸೋಲೊಪ್ಕೊಳ್ಳೋದಿಲ್ಲ. ಹಲೋ ಚಂದು, ಒಬ್ಬ ಹುಡುಗ ವೇಗವಾಗಿ ಸೈಕಲ್ ಅಲ್ಲಿ ಆ ಕಡೆಗೆ ಬರ್ತಾ ಇದ್ದಾನೆ, ಅವನ್ನ ಬಿಡಬೇಡ. ಓಕೆ ಬಾಸ್. ನನಗನ್ಸುತ್ತೆ ಆ ಜನನೇ ಅವ್ರ ಕಡೆಯವ್ರನ್ನ ಕರೆಸಿ ನನ್ನ ಸ್ವಾಗತಕ್ಕೆ ತಯಾರು ಮಾಡಿದ್ದಾರೆ ಅಂತ. ರೇವಾ, ನಾನು ವೀನಸ್ ಸಿಟಿಗೆ ಬಂದಿದ್ದೀನಿ. ಓ ಎಸ್ ತಾತ ಅವ್ರೆ, ಶಿವ ವೀನಸ್ ಸಿಟಿ ತಲುಪಾಯ್ತು. ನೋಡಿದ್ರಾ, ಶಿವ ಸೂರ್ಯ ಮುಳುಗೋದ್ರೊಳಗೆ ಬಂದ್ಬಿಡ್ತಾನೆ. ಎಸ್, ಇವತ್ತು ನನ್ನ ಆರೋಗ್ಯ ಸ್ವಲ್ಪ ಸರಿ ಇರ್ಲಿಲ್ಲ. ಯಾಕಂದ್ರೆ ಒಂದ್ಸಲ ನಮ್ಮ ಊರಲ್ಲಿ ನಮ್ಮ ಅಜ್ಜಿಗೆ ಮಾತ್ರೆ ತರಕ್ ಹೋಗಿದ್ದೆ. ಯಪ್ಪ, 100 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ನಾನ್ ಸೈಕಲ್ ಹೆಂಗ್ ಓಡಿಸ್ದೆ ಅಂದ್ರೆ ಜಾಸ್ತಿ ಬೊಗಳ್ಬೇಡ, ಸುಮ್ನೆ ಇರು. ನಮಗ್ ಗೊತ್ತು ನೀನ್ ಸೈಕಲ್ ಹೆಂಗ್ ಓಡಿಸ್ತೀಯಾ ಅಂತ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।